ಜನ ತೀರ್ಮಾನ ಮಾಡ್ಕೊಳ್ತಾರೆ, ಅವ್ರ ರಕ್ಷಣೆ ಅವ್ರು ಮಾಡ್ಕೊಳ್ತಾರೆ. ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತೀವಿ, ನಿಮಗೆ ಮ್ಯಾನ್ ಪವರ್ ಇಲ್ಲ ಅಂತ, ನಿಮಗೆ ಮ್ಯಾನ್ ಪವರ್ ಇಲ್ಲ, ನಿಮಗೆ ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತೀವಿ. ಪವರ್ ಇಲ್ಲ ಅಂತ ನೀವು ಓಪನ್ ಆಗಿ ಮ್ಯಾನ್ ಪವರ್ ಇಲ್ಲ ಅನ್ನೋದಾದ್ರೆ ಪಬ್ಲಿಕ್ ನಿಮ್ಮ ರಕ್ಷಣೆಯನ್ನ ನೀವು ಮಾಡ್ಕೊಳ್ಳಿ, ನೀವ್ ಹೇಳ್ಬೇಕಲ್ಲ. ಪಬ್ಲಿಕ್ ಹೇಳ್ಬಿಡಿ, ಅವ್ರ ರಕ್ಷಣೆ ಆತ್ಮರಕ್ಷಣೆ ಅವ್ರು ಮಾಡ್ಕೊಳ್ತಾರೆ. ಮನೆಯಿಂದ ಹೊರಗಡೆ ಬರೋದರ ಸ್ಥಿತಿ 9 ಗಂಟೆ ಮೇಲೆ ಇದೆ ಅಂತ ಆದ್ರೆ ಇದು ಲೈನ್ ಆರ್ಡ್ ಇದೆ ಅನ್ಕೋಬೇಕಲ್ಲ. ನಾನು ಅನ್ಕೋಬೇಕೆ, ನಾನು ಹೇಳಿರೋದಲ್ಲ ಇದು, ಅಲ್ಲಿ ಹೆಣ್ಮಕ್ಳು ಹೇಳಿರೋದು. ಜನಕ್ಕೆ ಅವ್ರ ಬಗ್ಗೆ ಭಯ, ನಿಮ್ ಬಗ್ಗೆ ವಿಶ್ವಾಸ ಉಂಟಾಗಿದೆ. ಅವ್ರು ಹೇಳಿದ್ರು ಕೇಳಿ, ಕಂಪ್ಲೇಂಟ್ ಕೊಟ್ಟು ಬಹಳ ಮಜಾ ಅಂದ್ರೆ ಇಬ್ರು ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ಮಾತಾಡಿದ್ದೆ, ಅವ್ರಿಗೆ ಕೇಳಿದೆ, ಬೆಳಗ್ಗೆ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಿದ್ದ ಇಬ್ರು ಹುಡುಗರಿಗೆ ಹಿಂಗೆ ಇಟ್ಟಿದ್ದಾರೆ. ಅವ್ರಿಬ್ರು ಮುಸಲ್ಮಾನ್ರೆ, ಯಾರ ಮೇಲೆ ಇಟ್ರಲ್ಲ ಇಡಿಸ್ಕೊಂಡ ಮುಸಲ್ಮಾನ್ ಹುಡುಗ, ಅವ್ನು ಯುವಕ ಹೆಂಗಿದ ಗೊತ್ತಾ, ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲದ ಸಂಗತಿ ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಿಮ್ ಡಿಪಾರ್ಟ್ಮೆಂಟ್ಗೆ ದಿನನಿತ್ಯ ಈ ಸಂಗತಿ ಗೊತ್ತಿರೋದು ನೀವು ಗಮನಿಸ್ತೀನಿ. ನಾನು ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ, ನಾನು ಬೇರೆ ಏನೇನು ಕೇಳ್ತಾ ಇಲ್ಲ. ನಾನು ಇವರೆಲ್ಲ ಕಂಪ್ಲೇಂಟ್ ಈ ಮನುಷ್ಯನಿಗೆ ಬಗ್ಗೆ ತಲೆ ಬಿಸಿ ಯಾರನ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಈ ಮನುಷ್ಯನಿಗೆ ಈ ಕಂಪ್ಲೇಂಟ್ ನಮಗೊಂದ್ಸರಿ ಜೋರ್ ಮಾಡಿದ್ದಾರೆ ಸರ್. ಕಂಪ್ಲೇಂಟ್ ಕೊಡ್ತೀಯ ಕೊಡುವಮ್ಮ ನಯನು ಅಂತ ಹುಡುಗ ಕೇಳಿದ್ದಾನೆ. ನಾವು ಇದ್ದಾಗ ಸರ್ ಎಷ್ಟು ದಿನ ಅಂತ ಕೊಡ್ಬೇಕು ಸರ್ ಅವ್ರಿಗೆ? ನಾವು 1 ರೂಪಾಯಿ 2 ರೂಪಾಯಿ ತಾನೇ ದುಡಿಯೋದು. ವೀಲ್ ಚೇರ್ ರಾತ್ರಿ 11 ಗಂಟೆ ಬೇಕು ಯಾರು ಬರ್ತಾರ. ನಮ್ಮಲ್ಲಿ 2022ರಲ್ಲಿ ನನಗೆ ಬಂದು ಧಮಕಿ ಇದೇ ಸ್ಟೇಷನ್ ಅಲ್ಲಿ ಸರ್ ಇದ್ರು, ಗಣೇಶ್ ಸರ್ ಇದ್ರು, ಕೊಟ್ಟು DSP ಸರ್ ಅವೆ ಇವರಿದ್ರು. ಅವರು ಬಂದು ಅಲ್ಲಿ ಕಂಪ್ಲೇಂಟ್ ನಮ್ಗೆ ರಿಪೋರ್ಟ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ಕೇಳ್ಬೇಕು ಬೇಡ. ನಾನು ಇದು ಪರಿಸ್ಥಿತಿಯಿಂದ ಬಂದವರೆಲ್ಲ ಅವ್ರ ಜೊತೆ ಶಾಮೀಲ್ ಆಗ್ಬಿಟ್ರು. ಬಂದವರೆಲ್ಲ ಅಲ್ಲ, ಒಂದ್ ಸೆಕೆಂಡ್ ಪ್ಲೀಸ್. ಬಂದವರೆಲ್ಲ ಪರಿಸ್ಥಿತಿ ಮ್ಯಾನೇಜ್ ಮಾಡಿಬಿಟ್ರೆ ಕಷ್ಟ. ಮ್ಯಾನೇಜ್ ಮಾಡಬಾರದು ನಾವು. ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಲ್ಲ. ಅದಕ್ಕೆ ನಾವು ಬಿಗಿನ್ ಆಗ್ಬೇಕಾಗಿರೋದೇ ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಡೋ ಸ್ಥಿತಿ ನಿರ್ಮಾಣ ಇಲ್ಲ. ಹೇಳ್ತೀನಿ ಇಲ್ಲ ಅಂತ ಹೇಳಿ, ಆದ್ರೆ ಕಂಪ್ಲೇಂಟ್ ಹೇಳಿದ್ನಲ್ಲ, ನೀವು ಮನೆಗೆ ಹೋಗಿ ಮಾತಾಡ್ಕೊಂಡು ಧೈರ್ಯದಿಂದ ಕಂಪ್ಲೇಂಟ್ ಕೊಡ್ತೀರ. ಈಗ ನಾವು ರೆಗ್ಯುಲರ್ ಬಸ್ ಸ್ಟ್ಯಾಂಡ್ ಒಂದು ಪಿಕೆಟಿಂಗ್ ಪಾಯಿಂಟ್ ಆಗ್ತೀವಿ, ಎಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದಾವೆ ಅಲ್ಲಿ ಒಂದು ಪಿಕೆಟಿಂಗ್ ಪಾಯಿಂಟ್ ಆಗ್ತಾ ಇದೆ. ಕುಡಿದ್ಬಿಟ್ಟು ಬಾಟ್ಲಿ ಹೋಗಾಸೋದು ಮನೆ ಓಣಿ ಒಳಗೆಲ್ಲ ಸೆಕೆಂಡ್ ಹಾಗೆ ನೋಡ್ತಾರೆ. ಒಂದು ಸೆಕೆಂಡ್ ನೀವು ನೋಡಿ ಹೆಂಗ್ ಹೊಡಿತಾರೆ ಅಂತ. ಇವ್ರು ಹೊಡ್ತಾ ತಿಂದಿರೋನು ಸರ್. ಇವ್ರು ಯಾರು ಓಡೋಗಲ್ಲ, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಬಗ್ಗೆ ಭಯ ಇಲ್ಲ. ಓಡೋಗಲ್ಲ ಅವರು. ಯಾಕೆ ಓಡೋಗ್ತಾರೆ? 2 ವರ್ಷ ಓಡೋಗಿಲ್ಲ, ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಎಲ್ರು ಹೇಳೋದು ಅದೇ ಸರ್, ಕರ್ಕೊಂಡು ಹೋಗ್ತಾರೆ, ನಮ್ಗೆ ಕಟ್ಟಲ್ಲಿ ಬಿಟ್ಟು ಸರ್ ಆಗಿರೋದು ಇತಿಹಾಸ ನಾನ್ ನೋಡಿಲ್ಲ. ಇರ್ಬೋದು 1-2 ಇನ್ಸಿಡೆಂಟ್ ಇರ್ಬೋದು ಸರ್, ಬಟ್ ಇದನ್ನ ಯಾರು ಭಯದಿಂದ ಸುಮ್ಮನೆ ಇರ್ತಾರೆ ಅವ್ರ ಮೇಲೆ ಮತ್ತೆ ಅಫೆನ್ಸ್ ಆಗ್ತವೆ. ನಾವು ಯಾವಾಗ ಕಂಪ್ಲೇಂಟ್ ಕೊಡ್ತೀವಿ, ಸಾಕ್ಷಿ ಹೇಳ್ತೀವಿ, ಆಮೇಲೆ ಈ ತರ ಎವಿಡೆನ್ಸ್ ಕಟ್ಟಿದ್ದು ಯಾವತ್ತಮ್ಮ 6 ತಿಂಗಳಾಯ್ತು. ಏನಾಯ್ತು ಘಟನೆ, ಏನಾಯ್ತು ಹೇಳಿ. ನಮ್ಮ ಹುಡುಗರು ನಮ್ಮ ಮನೆ ಹತ್ರನೇ ಇದ್ದ, ಇನ್ನೊಬ್ರು ಸಾಬ್ರಿಗೆ ಅವ್ರಿಗೆ ಜಗಳ ಇತ್ತು. ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಕರ್ಸಿ ಹೊಡೆದಿದ್ದು ಸಖತ್ ಹೊಡೆದು ಎಲ್ಲ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಮ್ಮ ಮನೆ ಬೇಡ ಬಿಡು, ಸುಮ್ಮನೆ ನಾಳೆ ಬಂದು ಏನೆಲ್ಲ ಮಾಡಿದ್ರೆ ಏನ್ ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ನಾನು ಅವ್ನಿಗೆ ಗಿಡಕ್ಕೆ ಹೋಗಿದ್ದು, ನಮ್ಮ ಮಗನಿಗೆ ಗಿಡಕ್ಕೆ ಹೋಗಿದ್ದು, ನನಗೆ ಕಚ್ಚಿ ನನಗೂ ಹೊಡೆದಿದ್ದು. ಇಲ್ಲ
ಅಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಹೇಳಿದ್ರೆ ನಿಮಗೆ ಸಿಟ್ಟೆ ಬರುತ್ತೆ, ಕೋಪ ಮಾಡ್ಕೊಳ್ತೀರಿ, ನಮಗೆ ಏನ್ ಬೇಕೋ ಹೇಳೇ ಹೇಳ್ತೀರಿ. ಇಲ್ಲ ಡೆಫಿನೆಟ್ಲಿ ಸರ್, ಅದ್ರಲ್ಲಿ ತಪ್ಪಿಲ್ಲ. ಡಿಪಾರ್ಟ್ಮೆಂಟ್ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಬಿಡಕ್ಕಾಗತ್ತೆ. ಅದಕ್ಕೆ ಹೇಳಿದೆ ನಿಮ್ಮ ಹತ್ರ ಮೆನ್ಸ್ ಇಲ್ಲ ಅಂತ ನೀವು ಓಪನ್ ಚೆನ್ನಾಗಿ ಹೇಳಿದ್ರೆ ಒಳ್ಳೇದಾಗಿ ಮಾತಾಡ್ತೀನಿ. ಆದ್ರೆ ಮೆನ್ಸ್ ಇಲ್ಲ ಅಂತ ಹೇಳಿ ಅಲ್ಲಿರುವಂತ ಯುವಕರು ಸಹಕಾರ ತಗೋಬೇಕಂತ ನೋಡಿ, ಅವ್ರ ಶಕ್ತಿ ತಗೊಳ್ಳಿ. ನಮಗೆ ಬೇಕಪ್ಪ ಬನ್ನಿ, ನಮ್ಗೆ ನಿಮ್ಮ ಈ ಏರಿಯಾ ರಕ್ಷಣೆಗೆ ಬರಬೇಕು ಅಂತ ಕೇಳಿದ್ರೆ ಬರ್ತಾರೆ. ಖಂಡಿತ ಸರ್, ಅದು ತಾವು ಸಜೆಸ್ಟ್ ಮಾಡಿದ್ದು ಒಳ್ಳೇದಾಯ್ತು. ಈ ಹಿಂದೆಲ್ಲ ನಾವು ಕಳ್ಳತನ ಆಗ್ಬೇಕಾದ್ರೆ ಕಳ್ಳತನ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಏರಿಯಾಗಳಲ್ಲಿ ಯುವಕರ ತಂಡಗಳು ಕಟ್ಟಿತ್ತು. ಭಾಸ್ಕರ ಹೇಳಿಲ್ಲ, ಹಿಂದೆ ಹಣ ಭಯ ಇಲ್ಲ ಸರ್. ಹಿಂದೆ ನೋಡಿದ್ರು ಓಡೋಗ್ತಿದ್ರು, ಈಗ ಆಗಿಲ್ಲ, ಆ ಭಯಾನೇ ಇಲ್ಲ. ಎಲ್ಲ ಹೊಸಬರು ಎಲ್ಲ ಅವರವ್ರಿಗೆ ಏನೇನ್ ಬೇಕೋ ಅದ್ರ ಇಷ್ಟೇ ಹೊಡೆದಿರೋ ಪರವಾಗಿಲ್ಲ. ಇನ್ನೇನು ಅರ್ಚನ್ ಕೊಲೆ ತರ ಆತರ ಈ ತರ ಆಗಿದ್ರೆ ನೀವು ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕಿತ್ತು? ನೀವು ಕಂಪ್ಲೇಂಟ್ ಕೊಡದೆ ಮುಂದೆ ಹೋಗ್ಬೇಡಿ ಅಂತೀರಾ. ಕಂಪ್ಲೇಂಟ್ ಕೊಡಲ್ಲ ಅಂತ ಡಿಲೇ ಮಾಡಿದ್ವಿ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳಿದ್ರೆ ಎದುರುಗಡೆ ಇವ್ರ ಮನೆ ಎದುರುಗಡೆ ಇರೋ ಹೆಣ್ಮಕ್ಳು 7-8 ಜನ ಇದ್ರು. ಅವ್ರಿಗೆ ಇದೇ ಸರ್ವಿಸ್ ಮನೇನೆ ಮಾಡಬೇಕು, ಬೇಡ ಬೇಡ ಸವಾಸನೆ ಬೇಡ. ನಮ್ ನಾಲ್ಕು ಒಬ್ರು ಇದ್ರು ಸರ್, ಅವರಿಗೆ ನಾನು ಇದು ಈಗ ಅವ್ರು ಹೋಗೇ ಬಿಟ್ಟು ಬಾಂಧವ್ಯ ಮೇಲೆ ಖಾಲಿ ಮಾಡ್ಸಕ್ ಹೊರಟಿದ್ದಾರೆ ಅವರು ಅಂತ ಹೇಳಿದ್ರೆ ನಾವೇನು ಸುಮ್ ಕೂತ್ಕೊಳಕ್ ಆಗಲ್ಲ ಸರ್. ಖಂಡಿತ ಖಂಡಿತ ಅಲ್ಲ ಸರ್, ಹೇಗಾಗತ್ತೆ ಸರ್? ನೀವು ಬೇಡ, ಅದು ನಾವೇ ಇದ್ದೀವಿ ಅದ್ರಲ್ಲಿ. ಅದನ್ನ ನಾವು ಹಾಕಕ್ ಬಿಡೋದಿಲ್ಲ ಸರ್. ನಾವೇನಿದೆ ಎಕ್ಸ್ಟ್ರಾ ಫೋರ್ಸ್ ಹಾಕಿ ಅದನ್ನ ನಾವು ಗೊತ್ತಾಗಲ್ಲ. ಅಲ್ಲಿ ಗಾಂಜಾ ಹೊಡಿಯೋದು, ಗಲಾಟೆ ಮಾಡೋದು, ದಾದಾಗಿರಿ ಮಾಡೋದು, ಬಾಟ್ಲಿ ಹೊಡಿಯೋದು, ರಾತ್ರಿ ಓಡಾಡಕ್ ತಪ್ಪು ಎದುರಿಸೋದು. ಹಂಗಾರೆ ನಿಮ್ಗೆಲ್ಲ ಸೊಸೈಟಿ ಬಗ್ಗೆ ನೀವು ಬಂದಿದ್ದು ಸರ್, ನಿಮಗೆ ಗೊತ್ತಲ್ಲ ವಿಚಾರ. ಇವರು ಇವತ್ತು ಹೇಳಿದಾರೆ ನಮ್ಗೆಲ್ಲ ಹೆಂಗ್ ಮಾತಾಡ್ತಿದ್ದಾರೆ ಸ್ಟೇಷನ್ ಬಗ್ಗೆ ಸರ್. ಇವಾಗ ಅವರೆಲ್ಲ ಇದ್ರೇನೆ ಸ್ಟೇಷನ್ ಎಲ್ಲ ಪೊಲೀಸ್ನವ್ರು ನಡೆಯೋದು ದಂಧೆ ಅನ್ಸುತ್ತಿದೆ. ಎಲ್ಲ ಸಾರ್ವಜನಿಕರು ನಮ್ಗೆ ಹೇಳ್ಕೊಳ್ಳೋದು ಆಗ್ಬಿಟ್ಟಿದೆ ಸರ್. ನೀವೇನಾದ್ರು ತಿಳ್ಕೊಳ್ಳಿ ಸರ್. ನೀವು ಬಂದಿದ್ದೀರಾ, ಒಳ್ಳೆ ಅಧಿಕಾರಿ, ನಾವೆಲ್ಲ ಹೇಳ್ತಾ ಇದೀವಿ. ಏನಾದ್ರು ಮಾಡಿ ತೋರ್ಸಂಗಿದ್ರೆ ಒಂದು ವಾರದಲ್ಲಿ ತೋರಿಸ್ತೀವಿ ಸರ್ ನಮ್ಗೆ. ನಾಲ್ಕು ದಿನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಬಿಡ್ತಾರೆ. 7 years ಕೆಳಗಡೆ ಇರುವಂತ ಪನಿಷ್ಮೆಂಟ್ ಇರುವಂತ ಇದರಲ್ಲಿ ಎಷ್ಟೇ ಶಿಕ್ಷೆ ಸರ್ ನನಗೆ ಸೆಕ್ಷನ್ಸ್ ಇದಾವಲ್ಲ, ನನಗೆ ರಾತ್ರಿ ಆಗಿರೋ ನಿಮ್ಮ ಎದುರುಗಡೆ ಹೇಳಿರಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೆದರಿಕೆ ಇದೆ ನಮಗೆ. ಕಂಪ್ಲೇಂಟ್ ಕೊಡಕ್ಕೆ ಸಮಸ್ಯೆ ಇದೆ ಅಂತ ನಿಮ್ಮ ಎದುರುಗಡೆ ಹೇಳಿರೋದು, ನನ್ನ ಎದುರುಗಡೆ ಅಲ್ಲ. ಈ ವಾತಾವರಣ ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಬೇಕು ಡಿಪಾರ್ಟ್ಮೆಂಟ್? ನನಗೆ ಗೊತ್ತು. ಏನ್ ಕಡಿಮೆ ಮಾತಾಡಿಲ್ಲ ನೀವು ನಮಗೆಲ್ಲ. ಕಾನೂನಲ್ಲಿ ಕಡಿಮೆ ಹೇಳಿದ್ರೆ ನಮ್ಗೆ ಕಾನೂನು ನಮಗೆ 8 ಪಾಠ ಮಾಡಿರೋರು ಪಾಪ ನೀವು. ಏನ್ ಸರ್ ನಾವು 8 ಪಾಠ ಮಾಡಿದಿರಿ ನೀವು ನಮಗೆ ಪಾಠ. ಕಷ್ಟ ಹೇಳಿದ್ರೆ ಪಾಠ. ನಿನ್ನೆ ಬೆಳಿಗ್ಗೆ ಸರ್ ಚೈನ್ ಸ್ನಾಚಿಂಗ್ ಆಗಿದೆ. ಶಾಂತಮಲ್ಲ ಹೊರಟು ಆಮೇಲೆ ಹಿಂಭಾಗನೆ 11 ಗಂಟೆಗೆ ಸರ್ ಬೆಳಿಗ್ಗೆ ಹೇಳ್ತೀರಲ್ವಾ ಸರ್, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಲ್ವಾ ನೀವು? ಖಂಡಿತ ಸೊಸೈಟಿಗೆ ಹೇಗೆ ನಂಬಿಕೆ ಬರಬೇಕು ಅಂದ್ರೆ ಹೀಗೆ ನಂಬಿಕೆ ಬರಬೇಕು. ಇದು ಕಾಮನ್ ಕೇಸ್ ಅಲ್ಲಲ್ಲ ಸರ್ ಇದು. ಪರಿಸ್ಥಿತಿ ನಮಗೂ ನಿರ್ಮಾಣ ಕಣ್ಣೆದುರುಗಡೆ ಘಟನೆಗಳು ನಡೆದಿರುತ್ತೆ ಸರ್. ತಿಂಗಳ ಕೆಳಗೆ 1 ವರ್ಷದ ಕೆಳಗೆ ಪೊಲೀಸಿಗೆ ಹೊಡೆದ್ರು ಸರ್. ನೋ ಆಕ್ಷನ್. ನಾನು ಬಂದ್ಮೇಲೆ ಆಗಿಲ್ಲ. ನೀವು ಯಾವ ಬಂದ್ರೆ ಗೊತ್ತಿಲ್ಲ, ನೀವು ಬರೋಕ್ಕಿಂತ ಮುಂಚೆ ಪೊಲೀಸಿಗೆ ಹೊಡೆದ್ರು. ಡಿಪಾರ್ಟ್ಮೆಂಟ್ ಇದೇ ಬಸ್ ಕುದುರೆ ಮೇಲೆ ಕಷ್ಟ ಮಾಡಿದ್ರು ಅವರು. ಹೇಳಿದ್ನಲ್ಲ ಸರ್, ಬಂದ್ರು ಪಾಟೀಲ್ ಬಹಳ ಜನ ಇದ್ರಲ್ಲಿ ಭಯದ ವಾತಾವರಣ ಇದ್ರೆ ಇವ್ರು ಹೋದ್ರೆ ಸಾಕು, ಬುಲೆಟ್ ಶಬ್ದ ಕೇಳಿದ್ರೆ ಸಾಕು, ಗೌರವಯುತ ಜಾಗ ಖಾಲಿ ಮಾಡೋರು. ಇವತ್ತು ಆ ಸ್ಥಿತಿ ಏನೋ ಚೂರಿ ಏನಾದ್ರು ಬಂದಿರ್ತಾರೆ ತೋರಿಸ್ತಾರೆ, ನಮಗೆ ಭಯ ಆಗುತ್ತೆ. ಹೋಗ್ಬಿಟ್ಟು ನಾವು ಕೊಟ್ಟು ಡೈಲಿ ಸರ್. ಬೇರೆ ಕಡೆ ಇರೋದು ನಮ್ಮನೆ ಭಯ ಇರುತ್ತೆ. ರಾತ್ರಿ 9 ಗಂಟೆ ಮೇಲೆ ಮಾಡುತ್ತೆ ಡಿಪಾರ್ಟ್ಮೆಂಟ್. ಯಾರ ಬಗ್ಗೆ ಹೇಳಿರ್ತಾರಲ್ಲ ಅವ್ರನ್ನ ಕೈ ಬಿಟ್ಬಿಡುತ್ತೆ. ಅವ್ರ ಬಗ್ಗೆ ಹೇಳಿದೀವಲ್ಲ ಆ ತಪ್ಪಿ ನಾವು ಅನುಭವಿಸ್ಬೇಕು. ಮನೆ ಬಿಟ್ಟು ಹೊರಗಡೆ ಬರಂಗಿಲ್ಲ. ಇವ್ರು ಇಷ್ಟ ಜನ ಅಲ್ಲ, ಆ ರಸ್ತೆಗೆ ಅವ್ರ ಎದುರುಗಡೆ ಜನ ಹೇಳಿದ್ರು. ಈ ಸ್ಥಿತಿ ಶಿವಮೊಗ್ಗದಲ್ಲಿ ಯಾಕೆ ತಂದ್ಕೊಂಡಿದ್ದೀರಿ? ಅಲ್ಲ ನೀವು ಇಷ್ಟು ಜನ ಇದ್ದಾರಲ್ಲ, ಇವ್ರು ಯಾರು ಬರಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಈಗ ಅನುಭವಿಸ್ಬೇಕಾಗಲ್ಲ ಅವರು. ಇವ್ ನೋಡಿ ಅಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಇದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವರಿಗೆ ಕಂಪ್ಲೇಂಟ್ ಕೊಟ್ಬಿಟ್ರಪ್ಪ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವು ಇಲ್ಲೇ ಒಂದು ಆಫೀಸ್ ಮಾಡಿಟ್ಟಿದ್ರೆ ಅಂತ ಹೇಳ್ತಿದ್ದೀನಿ. ಕಂಪ್ಲೇಂಟ್ ಕೊಟ್ಬಿಟ್ರಪ್ಪ, ನಾನು ಮಾತಾಡ್ತೀನಿ ಅಂತ ಇವ್ರಿಗೂ ಹೇಳಿ, ಯಾರು ನೋಡಕ್ ಬಂದು ಇವ್ರಿಗೂ ಹೇಳಿ
ಇವರು ನಮ್ಮಪ್ಪ ಬೇಡ ಅಂತ ಹೇಳ್ತಾರೆ ಸರ್ ಬೇಡ ಇಲ್ಲಪ್ಪ ಕಂಪ್ಲೇಂಟ್ ಕೊಡ್ತಾನೆ ಹೆಂಗಾಗತ್ತೋ ನಾನು ಹೇಳಿದ್ದೀನಿ ಅದು ಬೇರೆ ಕಂಪ್ಲೇಂಟ್ ಕೊಡಕ್ಕೆ ಭಯದ ವಾತಾವರಣ ಇದೆಯಲ್ಲ ಇದು ಸಹ ನಾನು ಬಂದು ಕಂಪ್ಲೇಂಟ್ ಕೊಡೋ ಸ್ಥಿತಿ ಬಂತ ಹೇಳಿದ್ರೆ ನಾನು ಆ ಪಾಯಿಂಟ್ ಅಲ್ಲಿ ಇದ್ದೀನಿ ನಾನು ಬಂದು ಕಂಪ್ಲೇಂಟ್ ಕೊಡ್ಬೇಕಾ ಪ್ರಮುಖರುಗಳು ಬಂದು ಕಂಪ್ಲೇಂಟ್ ಕೊಡಿಸ್ಬೇಕಾ ಮಂಜುನಾಥ್ ಹತ್ರ ಕೇಳಿಲ್ಲ ನೀವು ಯಾರು ಮಂಜುನಾಥ್ ಅವರೇ ಆ ರಸ್ತೆಯಲ್ಲಿ ಮನೆ ಹೆಣ್ಮಕ್ಳ ಮೇಲೆ ಅಲ್ಲಿಂದ ವಾಪಸ್ ಬರಕ್ಕಾಗಲ್ಲ ಅಂತ ನಾನು ಹೇಳ್ತಿರೋದಲ್ಲ ಅಲ್ಲಿ ಹೆಣ್ಮಕ್ಳು ನೀವು ಇನ್ಸ್ಪೆಕ್ಟರ್ ಹೇಳಿದ್ರು ಏನ್ ಹೇಳ್ತಾ ಇದ್ದೀನಿ ಇದು ಎಲ್ಲ ಸಂಗತಿ ಡಿಪಾರ್ಟ್ಮೆಂಟ್ ಗೊತ್ತಿದ್ದು ಅಲ್ಲಿ ನಾಗರಿಕರು ಭಯದಿಂದ ಎಲ್ಲರಿಗೂ ಗೊತ್ತಿರೋ ಕಂಪ್ಲೇಂಟ್ ಶಾಸಕ ಬಂದ್ಕೊಡೋ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳಿದ್ರೆ ನಾನು ಬರ್ಬೇಕಾ ಕಂಪ್ಲೇಂಟ್ ಕೊಡೋ ಪ್ರತಿದಿನ ಬಂದು ಯಾರ್ಯಾರು ಜನ ಬರ್ತಾರೆ ಅವರಿಗೆಲ್ಲ ಕಂಪ್ಲೇಂಟ್ ನಾನು ಕೊಡಿಸ್ಬೇಕೇನ್ರಿ ಇಲ್ಲಿ ಮೀಟಿಂಗ್ ಬಂದು 8 ಬರ್ಬೇಕು 5 ಬರ್ಬೇಕು ಸರ್ ಆ ವಿಡಿಯೋ ಒಂಚೂರು ನೋಡಿ